ನಮಸ್ಕಾರ ವೀಕ್ಷಕರೇ. ಇವತ್ತು ಯುಗಾದಿ. ನಾವು ಪ್ರತಿ ಸಲ ಚಿಕ್ಕವರಿದ್ದಾಗಲೂ ಕೂಡ ಒಂದು ಹಾಡು ಹೇಳ್ತಿದ್ವಿ ಅಲ್ವಾ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುವುದು. ಆದರೆ ಯುಗಾದಿ ಬರೀ ಒಂದು ಹಬ್ಬ ಅಲ್ಲ, ನಮ್ಮ ಪೂರ್ವಜರು ನಮಗೋಸ್ಕರ ಕೊಟ್ಟಂಥ ಒಂದು ಔಷಧಿಯ ಜಾಗೃತಿ ಕೂಡ ಹೌದು. ಇಲ್ಲಿ ನೋಡಿ, ನಾವು ಬೇವು ಮತ್ತು ಬೆಲ್ಲವನ್ನು ತಿಂತೇವೆ. ಬೇವು ಬೆಲ್ಲ ನೋಡಿ, ನಮ್ಮ ಈ ಒಂದು ಹೊಸ ವರ್ಷವನ್ನು ಎಷ್ಟು ಹರ್ಷವಾಗಿ ನಾವು ಒಂದು ಆನಂದದಿಂದ ಆಚರಣೆ ಮಾಡ್ತೀವಿ ಅನ್ನೋದಕ್ಕೆ ಯುಗಾದಿಯೇ ಸಾಕ್ಷಿ. ಆರೋಗ್ಯದ ಜೊತೆಗೆ ಪ್ರಕೃತಿಯ ವಿಕೋಪದಿಂದ ಹೊರಗಡೆ ಬಂದಾಗ ಪ್ರಕೃತಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಭವವನ್ನು ಕೊಡುತ್ತೆ, ಒಂದು ಸ್ವಾರಸ್ಯಕರ ಮನೋಭಾವನೆಯನ್ನು ಕೊಡುತ್ತೆ ಅನ್ನೋದಕ್ಕೆ ಎಲ್ಲ ಹೊಸ ಚಿಗುರು ನಮಗೆ ಸಾಕ್ಷಿ ಆಗುತ್ತೆ. ಪ್ರಕೃತಿ ನಮಗೊಂದು ಆರೋಗ್ಯದಲ್ಲಿ ಕೂಡ ಒಂದು ಸಂದೇಶವನ್ನು ಕೊಡೋದೇನು ಅಂತ ಹೇಳಿದ್ರೆ, ಹಳೆ ಬೇರು ಹೊಸ ಚಿಗುರು ಸೇರಿರಲು ಮರವು ಸೊಬಗು ಅಂತ. ಹಾಗೆಯೇ ಬದುಕು ಕೂಡ ಅಷ್ಟೇ. ಸಾಕಷ್ಟು ಕೆಟ್ಟ ಘಟನೆಗಳು ಜೀವನದಲ್ಲಿ ನಡೆದಿರುತ್ತೆ, ಕೆಟ್ಟ ತಪ್ಪುಗಳಾಗಿರುತ್ತೆ. ಕೆಟ್ಟವರಿಂದ ಸಾಕಷ್ಟು ನಾವು ಕೆಲವೊಂದು ಸನ್ನಿವೇಶಗಳನ್ನು ಕೂಡ ಎದುರಿಸ್ತಿರ್ತೇವೆ. ಅವೆಲ್ಲವನ್ನು ಕೂಡ ನೆನಪಾಗಿರಿಸ್ಕೊಳ್ಳೋದಲ್ಲೇ ಅವೆಲ್ಲವನ್ನ ಮರೆತು ಹೊಸದಾಗಿ ಹೊಸ ಬದುಕಿನತ್ತ, ಹೊಸ ಯೋಜನೆಯತ್ತ, ಹೊಸ ಜೀವನದತ್ತ ಸಾಗಬೇಕು ಅನ್ನೋದಕ್ಕೆ ಹೊಸ ಚಿಗುರು. ಹಾಗೆ ಹಳೆಯ ಒಳ್ಳೆಯ ನೆನಪುಗಳು ಎಂಬ ಬೇರುಗಳು ನಮ್ಮಲ್ಲಿ ಜಾಗೃತವಾದಾಗ ಹೊಸದ ಚಿಗುರು, ಹೊಸ ಹೂವು, ಹೊಸ ಹಣ್ಣು, ಕಾಯಿಗಳಿಗೆ ಸಾಕ್ಷಿಯಾಗುತ್ತೆ ಆ ಮರ. ಹಾಗೆಯೇ ನಮ್ಮ ಬದುಕು ಕೂಡ ಇರಬೇಕು. ಕಳೆದು ಹೋದಂಥ ಅನೇಕ ರೀತಿಯ ಕೆಟ್ಟ ಘಟನೆಗಳಿಂದ ಹೊರಗಡೆ ಬಂದು ಹೊಸ ವಿಷಯಗಳತ್ತ, ಹೊಸ ಯೋಜನೆಗಳತ್ತ ನಾವು ಹೆಜ್ಜೆ ಹಾಕಬೇಕು. ಹಾಗೆಯೇ ಬೇವು ಒಂದು ಆರೋಗ್ಯವರ್ಧಕ ಕೂಡ ಹೌದು. ಬೇವಿನ ಬಗ್ಗೆ ಅನೇಕ ರೀತಿಯ ಔಷಧಿಗಳು ಕೂಡ ನೀವು ಅನೇಕ ಬಾರಿ ಕೂಡ ಮನೆಯಲ್ಲಿ ಕೂಡ ಪ್ರಯೋಗಿಸಿದ್ದೀವಿ. ಮನೆಯಲ್ಲಿ ಮಕ್ಕಳಿಗೆ ಅಮ್ಮ ಆದಾಗ ಆ ಲೇಪನವನ್ನು ಬಳಸ್ತೇವೆ. ಜೊತೆಗೆ ಈಗಂತೂ ಸಕ್ಕರೆ ಕಾಯಿಲೆ ಅಂತೂ ಅಧಿಕ ಜನಕ್ಕೆ ಕಾಣ್ತಾ ಇದೆ. ಕಾಲಿನಲ್ಲಿ ಉರಿ ಬರ್ತಾ ಇರುತ್ತೆ. ಆಗ ಶುಗರ್ ಪ್ರಮಾಣವನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆ ಒಂದು ಬೇವಿನ ಸೊಪ್ಪನ್ನು ನೀರಿನಲ್ಲಿ ಕುದಿಸಿ ಸ್ವಲ್ಪ ಪ್ರಮಾಣದ ಬೆಚ್ಚಗಿನ ನೀರಿನಲ್ಲಿ ಕಾಲನ್ನು ಒಂದು 10ರಿಂದ 20 ನಿಮಿಷ ರಾತ್ರಿ ಮಲಗುವ ಮುನ್ನ ಇರಿಸಿದ್ರೆ ಶುಗರ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗೆಯೇ ಬೇವು ಮತ್ತು ಬೆಲ್ಲವನ್ನು ಯಾಕೆ ಜೊತೆಯಾಗಿ ಸವಿಬೇಕು? ಅನೇಕ ವಿದ್ವಾಂಸರುಗಳು ಕೂಡ, ಜ್ಞಾನಿಗಳು ಕೂಡ ಇದರ ಬಗ್ಗೆ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಬೇವು ನಮ್ಮ ಬಾಯಿಗೆ, ನಮ್ಮ ಏನು ಅದರಕ್ಕೆ ಕಹಿಯಾಗಿದ್ದರೂ ಕೂಡ ಉದರಕ್ಕೆ ತುಂಬ ಆರೋಗ್ಯವನ್ನು ನೀಡುತ್ತೆ. ಹಾಗೆಯೇ ಬೆಲ್ಲವೂ ಕೂಡ ಅಷ್ಟೇ. ಸಾಕಷ್ಟು ನಾವು ಸಕ್ಕರೆ ಅವೆಲ್ಲವೂ ಕೂಡ ರಾಸಾಯನಿಕ ಪದಾರ್ಥಗಳನ್ನು ಬಳಸ್ತಾ ಇದ್ದೀವಿ. ಅಲ್ಲಿಂದ ಹೊರಗಡೆ ಬರಬೇಕು, ಬೆಲ್ಲವನ್ನು ನಾವು ಬಳಸಬೇಕು. ಹಾಗೆಯೇ ಸಾಕಷ್ಟು ಕಹಿ ಘಟನೆಗಳು ನಮ್ಮ ಜೀವನದಲ್ಲಿ ನಡೆದಿರುತ್ತೆ. ಆ ಕಹಿ ಘಟನೆಗಳ ನೆನಪು ನಮ್ಮಲ್ಲಿ ಉಳಿಬಾರ್ದು ಅನ್ನೋದಕ್ಕೆ ಬೆಲ್ಲವನ್ನು ಕೂಡ ಜೊತೆಗೆ ಸೇವಿಸ್ತೇವೆ. ಅವಾಗ ಏನಾಗುತ್ತೆ, ಕಹಿಯ ಘಟನೆಗಳು ಎಷ್ಟೇ ಇದ್ರೂ ಕೂಡ ಬೆಲ್ಲದ ಜೊತೆಗಿನ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯಗಳು, ಉತ್ತಮ ಯೋಚನೆಗಳು, ಉತ್ತಮ ಯೋಜನೆಗಳು ನಮ್ಮ ಎಲ್ಲ ಕಹಿ ಘಟನೆಗಳಿಂದ ಹೊರಗಡೆ ಬರೋದಕ್ಕೆ ಸಾಕ್ಷಿಯಾಗುತ್ತೆ. ಹಾಗೆಯೇ ಬೇವು ಬೆಲ್ಲವನ್ನು ಸವಿಯುತ್ತಾ ಉತ್ತಮ ವಿಚಾರಗಳತ್ತ ನಮ್ಮ ಮನೋಜ್ಞಾನವನ್ನು ವಿಕಸನಗೊಳಿಸುತ್ತಾ ಉತ್ತಮ ರೀತಿಯಲ್ಲಿ ಹೊಸ ವರ್ಷವನ್ನು ನಾವೆಲ್ಲರೂ ಕೂಡ ಸ್ವಾಗತಿಸೋಣ. ಹಾಗೆಯೇ ಯುಗಾದಿಯ ಒಂದು ಶಪಥವನ್ನು ಕೂಡ ತಗೊಳ್ಳೋಣ. ನಮ್ಮ ಜೀವನದ ಅವಿಭಾಜ್ಯ ಅಂಗವಾದ ಧ್ಯಾನ ನಮ್ಮ ದೈನಂದಿನ ಜೀವನದಲ್ಲಿ ಆಗಬೇಕು. ಹಾಗಾಗಿ ನಾವು ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ದೇಹ ಮತ್ತು ಮನಸ್ಸನ್ನು ಒಂದು ಸ್ಕ್ಯಾನಿಂಗ್ ಪ್ರೊಸೆಸನ್ನು ಮಾಡ್ಕೊಳ್ಳೋಣ. ಬೆಳಗಿಂದ ಸಂಜೆವರೆಗೂ ನಾವು ಏನೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀವಿ, ಯಾರಿಗೆ ನಮ್ಮಿಂದ ಒಳ್ಳೆಯದಾಗಿದೆ, ಹಾಗೆ ನಾವು ಏನೆಲ್ಲ ಕೆಟ್ಟ ಕೆಲಸಗಳಿಗೆ ನಾವು ಅಣಿಯಾಗಿದ್ದೀವಿ, ಇವೆಲ್ಲವನ್ನು ನಾವು ಅವಲೋಕನ ಮಾಡಿಕೊಂಡಾಗ ಮುಂದಿನ ದಿನಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ರಿಪೋರ್ಟನ್ನು ಕೂಡ ನಾವು ತಯಾರು ಮಾಡ್ಬೋದು. ಆ ರಿಪೋರ್ಟಲ್ಲಿ ಏನಿರಬೇಕು ಅಂತ ಹೇಳಿದ್ರೆ, ನಾನು ಇಂದು ಯಾವ ಕೆಲಸದಲ್ಲಿ, ಯಾವ ಒಳ್ಳೆಯ ಕೆಲಸದಲ್ಲಿ ಭಾಗಿಯಾಗ್ತೇನೆ, ಯಾರಿಗೆ ನನ್ನಿಂದ ಹೆಚ್ಚು ಹಿತವನ್ನು ನೀಡಲಿಕ್ಕೆ ನಾನು ಬಯಸ್ತೇನೆ, ನಾನು ಉತ್ತಮ ಕಾರ್ಯಕ್ಕೆ ನಾಂದಿ ಹಾಡ್ತೇನೆ ಅನ್ನೋದೆಲ್ಲವೂ ಕೂಡ ಆ ಒಂದು ರಿಪೋರ್ಟ್ ಆಗಿರಬೇಕು. ಹಾಗೆಯೇ ಯುಗಾದಿ ಹಬ್ಬಕ್ಕೆ ಪ್ರತಿಯೊಬ್ಬರೂ ಕೂಡ ಒಳ್ಳೆಯ ಸಂಕಲ್ಪವನ್ನು ತಗೊಳ್ಳಿ. ಈಗ ನೇಚರ್ ನೋಡಿ, ಶೆಕೆ ಬರ್ತಾ ಇದೆ, ಸಾಕಷ್ಟು ಬೇಸಿಗೆ ಕಾಲ ಮುಂದಿನ ದಿನಗಳಲ್ಲಿ ಇದೆ ಅನ್ನೋದಕ್ಕೆ ಪ್ರಕೃತಿ ನಮಗೆ ಗಾಳಿಯನ್ನು ಕೊಡಬೇಕು, ಉತ್ತಮ ವಾತಾವರಣಗಳನ್ನು ಕಲ್ಪಿಸಬೇಕು ಅಂತ ಪ್ರಕೃತಿ ಹಸಿರಾಗಿದೆ. ಇನ್ನು ನಮ್ಮಲ್ಲಿ ಅನೇಕ ರೀತಿಯ ಕೆಟ್ಟ ಘಟನೆಗಳಿರುತ್ತೆ. ಅದೆಲ್ಲವೂ ಕೂಡ ಮರೆತು ಹೊರಗಡೆ ಬರಬೇಕು ಅಂದರೆ ನಮ್ಮಲ್ಲೂ ಕೂಡ ಹೊಸ ಚೈತನ್ಯದ ಹಸಿರು ಮೂಡಬೇಕು ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೊತೆಗೆ ಸಾಕಷ್ಟು ವಿಡಿಯೋಗಳ ಮುಖಾಂತರ ಮತ್ತೇನಾದರೂ ನಿಮಗೆ ಮಾಹಿತಿಗಳು ಬೇಕಾಗಿದ್ದರೆ ಕಮೆಂಟ್ ಮಾಡಿ ಉತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನು ಹಂಚೋದಕ್ಕೆ ನಾವು ಕೂಡ ಪ್ರಯತ್ನ ಪಡ್ತೇವೆ. ನಮಸ್ಕಾರ.